ಒಬ್ಬ ಮರದ ಕೆಲಸದವನು ರಾತ್ರಿ ತನ್ನ ಕೆಲಸವನ್ನು ಮುಗಿಸಿ ಎಂದಿನಂತೆ ತನ್ನ ಅಂಗಡಿಯನ್ನು ಮುಚ್ಚಿ ಮನೆಗೆ ಹೊರಡುತ್ತಾನೆ. ಆ ಹೊತ್ತಿನಲ್ಲಿ ಒಂದು ದೊಡ್ಡ ಹಾವೊಂದು ಅಂಗಡಿಗೆ ನುಗ್ಗುತ್ತದೆ. ಅಲ್ಲಿ ತನಗೆ ಏನಾದರೂ ಆಹಾರ ಸಿಗಬಹುದೆಂದು ಅತ್ತ ಇತ್ತ ತಿರುಗುತ್ತದೆ. ಹಾವು ಹಾಗೆ ತಿರುಗುತ್ತಿರುವಾಗ ಅಲ್ಲಿರುವ ಎರಡೂ ಬದಿಯಲ್ಲಿಯೂ ಹರಿತವಾಗಿರುವ ಒಂದು ಗರಗಸಕ್ಕೆ ತಾಗಿ ಅದಕ್ಕೆ ಸಣ್ಣದಾದ ಗಾಯವಾಗುತ್ತದೆ. ಹಾವಿಗೆ ಸಿಟ್ಟು ಬಂತು. ಆ ಗರಗಸಕ್ಕೆ ಕಚ್ಚುತ್ತದೆ. ಆಗ ಅದರ ಬಾಯಿಗೂ ಕೂಡ ಗಾಯವಾಗುತ್ತದೆ. ಇದರಿಂದ ಹಾವಿನ ಸಿಟ್ಟು ಮತ್ತಷ್ಟು ಹೆಚ್ಚಾಗುತ್ತದೆ. ಕೂಡಲೇ ಅದು ಆ ಗರಗಸಕ್ಕೆ ಗಟ್ಟಿಯಾಗಿ ಸುತ್ತಿಕೊಂಡು ತನ್ನ ಹಿಡಿತವನ್ನು ಬಲಪಡಿಸುತ್ತದೆ. ಮರುದಿನ ಬೆಳಗ್ಗೆ ಮರದ ಕೆಲಸದವನು ತನ್ನ ಅಂಗಡಿಯನ್ನು ತೆರೆದಾಗ ಅವನಿಗೆ ಗರಗಸದಲ್ಲಿ ಸುತ್ತಿಕೊಂಡು ಸತ್ತಿದ್ದ ಹಾವು ಕಾಣುತ್ತದೆ. ಆದರೆ ಹಾವು ಬೇರೆಯವರ ಆಕ್ರಮಣದಿಂದ ಸಾಯಲಿಲ್ಲ. ಬದಲಿಗೆ ತನ್ನದೇ ಆದ ಸಿಟ್ಟು ಮತ್ತು ಹಠದಿಂದ ಸತ್ತಿತ್ತು. ನಮಗೆ ಕೂಡ ಸಿಟ್ಟು ಬಂದಾಗ ನಾವು ಆ ಹಾವಿನ ಹಾಗೆ ಸಿಟ್ಟು ಮತ್ತು ಹಗೆಯಿಂದ ಎದುರಾಳಿಗೆ ನಷ್ಟ ಮಾಡುವ ಪ್ರಯತ್ನ ಪಡುತ್ತೇವೆ. ಆದರೆ ಸ್ವಲ್ಪ ಸಮಯದ ನಂತರ ಅದರಿಂದಾಗಿ ನಮಗೆ ಹೆಚ್ಚು ಹಾನಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇತರರ ಬಗ್ಗೆ ನಾವು ದ್ವೇಷದ ಭಾವನೆಯನ್ನು ಬೆಳೆಸಿಕೊಂಡಾಗ ಅದು ನಮ್ಮ ಎದೆಯಲ್ಲಿ ಬಹುಕಾಲ ಕುದಿಯುತ್ತಾ ಹೋಗುತ್ತದೆ. ಇಂತಹ ದ್ವೇಷದ ದಳ್ಳೂರಿಯನ್ನು ನಮ್ಮೊಳಗೆ ಇಟ್ಟುಕೊಂಡು ದೈಹಿಕವಾಗಿ ಮಾನಸಿಕವಾಗಿ ನಾವು ಕ್ಷೀಣಿಸುತ್ತಾ ಹೋಗುತ್ತೇವೆ. ಅವರಿಗೆ ಯಾವ ರೀತಿ ಪೆಟ್ಟು ಕೊಡಬೇಕು ಎಂದು ಯೋಜನೆಗಳನ್ನು ಹಾಕುತ್ತಾ ಮನಸ್ಸು ನಕಾರಾತ್ಮಕ ಯೋಚನೆಗಳಿಂದ ತುಂಬಿ ಹೋಗುತ್ತದೆ. ಇಂತಹ ಮನಸ್ಥಿತಿಯಲ್ಲಿ ನಾವು ನಮ್ಮವರನ್ನು ಪ್ರೀತಿಸುವುದನ್ನು ಮರೆಯುತ್ತೇವೆ. ಪ್ರೀತಿ ಪಾತ್ರರೊಡನೆ ಒಂದಷ್ಟು ಆತ್ಮೀಯ ಸಮಯವನ್ನು ಕಳೆಯುತ್ತಾ ನಕ್ಕು ಹಗುರಾಗಿ ಉಲ್ಲಾಸವಾಗಿರುವುದನ್ನು ಮರೆಯುತ್ತೇವೆ. ನಮ್ಮದೊಳಗೆ ಬರೀ ಸೇಡಿನ ಕಿಚ್ಚು ಮತ್ತೆ ಮತ್ತೆ ಹೊರಳಿ ದಿನರಾತ್ರಿ ನಮ್ಮನ್ನು ಕಾಡುತ್ತದೆ. ನಾವು ಸಂತೋಷದಿಂದ ಜೀವಿಸಲು ಕೆಲವೊಂದು ವಸ್ತು, ಜನರು, ಘಟನೆ ಹಾಗೂ ವಿಷಯಗಳನ್ನು ಬೇಡವಾದರೂ ಕಡೆಗಣಿಸಬೇಕಾಗುತ್ತದೆ. ಕೆಲವರು ನಮ್ಮ ಜೀವನದಲ್ಲಿ ಉತ್ಸಾಹವನ್ನು ತುಂಬುವಂತಹವರಾದರೆ ಮತ್ತೆ ಕೆಲವರ ಸ್ನೇಹ ನಮ್ಮ ಉತ್ಸಾಹ ಕ್ರಿಯಾಶೀಲತೆಯನ್ನೇ ಬಸಿದು ಹಾಕುತ್ತದೆ. ಕೆಲವರೊಡನೆ ಮಾತನಾಡಿದಾಗ ದಿನವಿಡೀ ಚೈತನ್ಯದಿಂದ ಇರುತ್ತೇವೆ. ಮತ್ತೆ ಕೆಲವರೊಡನೆ 5 ನಿಮಿಷದ ಮಾತು ಕೂಡ ನಮ್ಮನ್ನು ಖಿನ್ನತೆಗೆ ತಳ್ಳುತ್ತದೆ. ನಮ್ಮ ಜೀವನೋತ್ಸಾಹವನ್ನು ಸಂತಸವನ್ನು ಸೆಳೆದು ಬಿಡುವ ಎರಡೇ ಮಾರ್ಗದವರಿಂದ ನಾವು ಆದಷ್ಟು ಅಂತರ ಕಾಯ್ದುಕೊಳ್ಳಬೇಕು. ಅವನನ್ನು ಮನಸ್ಸಿನಿಂದ ಕಿತ್ತು ಹಾಕಿ ನಿಧಾನವಾಗಿ ಹೊರ ನಡೆದು ಬಂದು ಬಿಡಬೇಕು. ಅಕಸ್ಮಾತ್ ಅವರಿಂದ ನಮಗೆ ನೋವುಂಟಾದರೂ ನಾವು ಪ್ರತಿಕ್ರಿಯೆ ತೋರಿಸುವ ಅಗತ್ಯತೆ ಇದ್ದಲ್ಲಿ ಮಾತ್ರ ಪ್ರತಿಕ್ರಿಯೆ ತೋರಿಸಬೇಕೇ ವಿನಃ ಎಲ್ಲದಕ್ಕೂ ಪ್ರತಿಕ್ರಿಯೆ ತೋರಿಸಲು ಹೋದಲ್ಲಿ ಅನವಶ್ಯಕವಾಗಿ ನಾವು ಹಾನಿಗೊಳ್ಳಬೇಕಾಗುವ ಪ್ರಸಂಗವೂ ಬರಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇಂತಹದೇ ಸಾವಿರಾರು ದ್ವೇಷ ಪೂರಿತವಾದ ವಿಚಾರಗಳನ್ನು ವಿಡಿಯೋ ಪೋಸ್ಟ್ಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ತುಂಬುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿರುತ್ತದೆ.
ನಾವು ಎಲ್ಲಿಯವರೆಗೂ ಪ್ರತಿಕ್ರಿಯೆಯನ್ನು ನೀಡುತ್ತಾ ಹೋದೆವೋ ಎಲ್ಲವನ್ನೂ ನಿಜವೆಂದು ನಂಬುತ್ತಾ ಹೋದರೆ ನಮ್ಮ ಮನಸ್ಸು ನೆಮ್ಮದಿ ಎಲ್ಲವನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಅನೇಕ ಬಾರಿ ಕೆಲವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡವರು, ಕೆಲವರು ಮತ್ತೊಬ್ಬರನ್ನು ಹಂತಕ್ಕೀಡು ಮಾಡಲು ಇಂತಹ ವಿಷಪೂರಿತ ವಿಚಾರಗಳನ್ನು ಅಲ್ಲಿ ಹಂಚಿಕೊಳ್ಳುತ್ತಾರೆ. ಹೆಚ್ಚು ಜನ ಆತಂಕಗೊಳಗಾದಷ್ಟು ಅವರಿಗೊಂದು ರೀತಿಯ ವಿಕೃತ ಆನಂದ. ಇಂಥವರಿಗೆ ನಾವು ಸ್ಪಂದಿಸಿದರೆ, ಆತಂಕಕ್ಕೊಳಗಾಗದೆ ಇಂತಹವರ ಬಲೆಗೆ ಬಿದ್ದರೆ ನೆಮ್ಮದಿಯಾದ ನಮ್ಮ ಜೀವನ ಕೂಡ ಗರಗಸದಿಂದ ಸುತ್ತಿಕೊಂಡು ಸಾವನ್ನಪ್ಪಿದ ಹಾವಿನಂತೆ ಆಗುತ್ತದೆ. ಆದ್ದರಿಂದಲೇ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಎಂದು ತಿಳಿದವರು ಹೇಳುವಂತೆ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಕ್ರಿಯಿಸುವ ಮುನ್ನ ಸಾಕಷ್ಟು ಬಾರಿ ಯೋಚಿಸಬೇಕು. ವ್ಯರ್ಥ ದ್ವೇಷದಿಂದ ಯಾರಿಗೂ ಪ್ರಯೋಜನವಿಲ್ಲ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ. ನಿಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.